ಬಿಟ್ಟುಕೊಡ್ತೀನಿ ನೋಡು. ಇನ್ನು ಕೆಲವು ಕಾಲ ನೀನು ಬದುಕು ಇಲ್ಲ ಅಂತಾನೆ ಸುಗ್ರೀವನ ಕೈಯ ಸಾಯ್ತೆ. ಅಂದರೆ ನೀನೀಗ ಬಂದದ್ದು ನಿನ್ನ ಹೆಂಡತಿಯನ್ನ ಪಡೆಯುವುದಕ್ಕಾಗಿ ಸತಿಯನ್ನು ಬಿಟ್ಟುಕೊಡು, ತನ್ನ ಹೆಂಡತಿಯನ್ನು ಬಿಟ್ಟುಕೊಡು, ಮರ್ಯಾದೆಯಿಂದ ಬಿಟ್ಟುಕೊಡು. ಖಂಡಿತ ಬಿಟ್ಟುಕೊಡುವುದಿಲ್ಲ. ಯಾಕೆ ಮರ್ಯಾದಿಲ್ವಾ? ನಾನು ಸತಿಯ ಕೊಡೇನು ಏನು ನಿನ್ನ ಬದುಕಿಗೊಂದು ಅರ್ಥವನ್ನ, ನಿನ್ನ ಬದುಕಿಗೊಂದು ಇತಿಮಿತಿಯನ್ನ ಕಲ್ಪಿಸಿಕೊಟ್ಟಿದ್ರೆ ವಾಲಿಯ ಹೆಚ್ಚುಗಾರಿಕೆ ಕೆಲವಷ್ಟು ನಾನು ಮೊದಲೇ ಹೇಳ್ಕೊಂಡು ತಿರುಗಿದ್ದೆ. ಒಪ್ಪಿಕೊಂಡಿತ್ತು. ಅಣ್ಣ ತಮ್ಮಂದಿರು ಇದ್ರೆ ವಾಲಿ ಸುಗ್ರೀವನ ಹಾಗಿರಬೇಕು ಎನ್ನುವುದಾಗಿ ಎಷ್ಟು ಹೆಸರು ಮಾಡುವುದಕ್ಕೆ ಅವಕಾಶ ಇತ್ತು. ಅದೇ ಮಾತು ಈಗ ಪಶ್ಚಾತ್ತಾಪದಿಂದ ಹೇಳ್ತಾ ಇರುವ ಮಾತು, ಯಾವ ಅಣ್ಣ ತಮ್ಮನ್ನು ವಾಲಿ ಸುಗ್ರೀವನ ಹಾಗಾಗಬಾರದು ಅಂತ. ಏನಂದ್ರ ಅರ್ಥ? ಅದಕ್ಕೆ ಕಾರಣ ಒಬ್ಬ ನಾಯಕ ಸರಿ ಇದ್ರೆ ಹಾಗೂ ಆಗಬಹುದು, ಅದೇ ನಾಯಕ ಕೆಟ್ಟ ಹೀಗೂ ಆಗಬಹುದು ಎನ್ನುವುದೇ ನಿದರ್ಶನ. ನಾಯಕ ಕೆಡುವಂತಹ ಪರಿಸ್ಥಿತಿ, ನಾಯಕನ ಮನಸ್ಥಿತಿ ಕೆಡುವಂತಹ ಸ್ಥಿತಿ ತರುವುದಿದ್ರೆ ನಿನ್ನಂಥವ ಸಾಕು. ನನ್ನಂಥವು ಬೇಕು ಅಂತಿಲ್ಲ. ಪರಿಸ್ಥಿತಿ ಎನ್ನುವುದು ಎಲ್ಲ ಕಾಲಕ್ಕೂ ಒಂದೇ. ಪರಿಸ್ಥಿತಿ ಕೇಳ್ತೇನೆ. ಎಲ್ಲ ಕಾಲ ಮಳೆಗಾಲವೂ ಅಲ್ಲ, ಎಲ್ಲ ಕಾಲ ಬೇಸಿಗೆಗಾಲವೂ ಅಲ್ಲ. ಆದ್ದರಿಂದ ನಿನ್ನ ಬದುಕಿನಲ್ಲಿ ಪೂರ್ಣ ಬೇಸಿಗೆ ಆಗಬೇಕು ಅಂತ ಮಾಡಿತ್ತು. ಅದು ನೀರಿಂದ ಸಾಯ್ಬೇಕು ಅಂತ. ನೀನ್ ಸಾಯ್ಲೇಬೇಕು. ನೀರಿಂದ ಇದ್ರೆ ಬದುಕುವ ನಾನು. ನಿನ್ನನ್ನು ಕೊಲ್ಲುವುದು ನನಗೆ ದೊಡ್ಡ ಕೆಲಸವೇ ಅಲ್ಲ. ಆದ್ರೆ ನೀನು ಪಶ್ಚಾತ್ತಾಪ ಪಡ್ತ ಮಾಡಿದ ಕಾರ್ಯದ ಕುರಿತಾಗಿ ಕಣ್ಣೀರು ಹಾಕುತ್ತಾ ಬದುಕಿನಲ್ಲಿ ನೋವನ್ನು ಅನುಭವಿಸಿ ವಿಧ ವಿಧ ಒದ್ದಾಡಬೇಕು. ಯಾಕೆ ಗೊತ್ತಾ? ಹೆಂಡತಿಯನ್ನು ಬಿಟ್ಕೊಡು ಎನ್ನುವುದಾಗಿ ಈಗ ಕೇಳ್ತಾ ಇದ್ದೀಯಲ್ಲ, ಇದೇ ಮಾತು ಆ ಕಾಲದಲ್ಲಿ ಎಲ್ಲಿ ಹೋಗಿತ್ತು ಕೇಳ್ತೇನೆ. ಯಾವ ಕಾಲದಲ್ಲಿ? ರಕ್ಕಸನನ್ನು ವಧಿಸುವುದಕ್ಕಾಗಿ ಹೋದ ಆ ರಕ್ಕಸ ಸತ್ತಿದ್ದಾರೋ ಇಲ್ಲವ ಎನ್ನುವುದು ತಿಳಿಯುವುದರೊಳಗಾಗಿ ಪುರಪ್ರವೇಶ ಮಾಡಿದವ ನೀನು. ಇಲ್ಲಪ್ಪ, ನನಗೆ ಗೊತ್ತಾಗಿತ್ತು. ಏನಂತ? ನನ್ನನ್ನು ಬಾರಿ ಸತ್ತೋಗಿದ್ದಾರೆ ಅಂತ. ಅದನ್ನೇ ಹೇಳಿದ್ದು. ಆ ನಂಬಿಕೆಯ ಮೇಲೆ ನಾನು ತಿರುಗಿ ಬಂದದ್ದು. ಆಗಲೇ ನನಗೆ ಅರ್ಥ ಆಗಿದೆ. ಏನು? ನಿನಗೆ ಆ ರಕ್ಕಸ ಸಾಯುವುದಕ್ಕಿಂತಲೂ ನಿನ್ನ ಅಣ್ಣನೇ ಸಾಯ್ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಶಾಂತ ಪಾಪಮ್ಮ ಸ್ವಭಾವ. ಅದು ಅಲ್ಲದೇ ಇದ್ರೆ ಆ ರಕ್ಕಸ ಸತ್ತದ್ದು ಅಥವಾ ಅಣ್ಣ ವಾಲಿ ಸತ್ತದ್ದು ಎನ್ನುವ ಸತ್ಯ ಶೋಧನೆ ಮಾಡಿದ್ದೀಯ ನೀನು? ಶೋಧನೆ ನಾವು ಮಾಡಲಿಲ್ಲ. ಎಲ್ಲಿಯಾದ್ರೂ ಆ ರಕ್ಕಸನ ಶವವ ಅಥವಾ ನಿನ್ನ ಎಣಿಕೆಯಂತೆ ಸತ್ತಿರುವ ನಿನ್ನ ಅಣ್ಣನ ಹೆಣವು ಹುಡುಕಿಸುವ ಪ್ರಯತ್ನ ಮಾಡಿದ್ದೀಯ? ಯಾಕೆ ಹುಡುಕಿಸುವ ಪ್ರಯತ್ನ ಮಾಡಲಿಲ್ಲ? ನೀನು ಅಟ್ಟಿಸಿಕೊಂಡು ಹೋದದ್ದು ರಕ್ಕಸನಲ್ಲ. ಒಂದು ವೇಳೆ ಅವನು ನೀನು ಕೊಂದದ್ದೇ ಹೌದು ಅಂತ ಆದ್ರೆ ರಕ್ತ ಹೊಡೆದು ಹೊರಗೆ ಬಂದ ಮೇಲೆ ಈ ನಿನ್ನ ಎಲುಬನ್ನ ಮಾಂಸವನ್ನ ಅವ ಬಿಟ್ಟಾನ. ಒಂದೊಂದ ಕೈಯನ್ನ, ಕಾಲನ್ನ, ನಿನ್ನ ತಲೆಯನ್ನ, ನಿನ್ನ ಮೆದುಳನ್ನ ಎಲ್ಲ ಆ ರಕ್ಕಸನಿಂದಲೇ ನಾನು ಸತ್ಯ ಎನ್ನುವುದಾಗಿ ಭಾವಿಸಿದಂತೆ ಇಟ್ಟುಕೋ. ಅದಕ್ಕೆ ಸಂತೋಷದ ಸಂಭ್ರಮಾಚರಣೆ ಮಾಡುವುದಾ? ಪ್ರವೇಶ ಮಾಡಿದ ನೀನು ನಾ ತರ್ಪಣ ಕೊಟ್ಟಿದ್ದೇನೆ. ನಮ್ಮವರಲ್ಲಿಗೆ ಹೇಳಿ ಆದರು ಅಥವಾ ನಮ್ಮವರಲ್ಲಿ ಈ ವಿಚಾರವನ್ನು ಸೂಚಿಸಿ ಆದರು ಅಣ್ಣನ ಶವ ಸಿಗದೇ ಇದ್ರು ಅಣ್ಣನ ಸಾವು ನಿಶ್ಚಯವೋ ಹೇಗೆ ಎನ್ನುವುದನ್ನು ತಿಳಿದು ಬರಬೇಕು ಎನ್ನುವ ಕಾರಣಕ್ಕಾಗಿ ಆದರು ನಮ್ಮ ವಾನರ ಪಡೆಯನ್ನು ಸೇರಿಕೊಂಡು ಹೋದಿಯಾ? ಎಲ್ಲೋಗಿದ್ದು? ಅದು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ನಿನಗೆ ಸಾಯ್ಬೇಕು ಅಂತಿತ್ತು. ಮತ್ತೆ ಒಂದು ವೇಳೆ ಅದೇ ಹೌದು ಅಂತ ಆದ್ರೆ ನೀನು ಗುಹೆ ಹೋದಾಗ ನಾ ಇಲ್ಲಿ ಒಂದು ಸಿಂಹಾಸನವನ್ನು ಏರಬೇಕು ಅಂತಿರ್ಲಿಲ್ಲ. ನಿನಗೆ ನನ್ನ ಮೇಲೆ ಬಹಳ ನಂಬಿಕೆ ಇತ್ತು. ನೀ ನನ್ನೊಟ್ಟಿಗೆ ಇರುವಾಗಲೇ ನಿನಗೆ ವಿಷಯ ಕೊಡ್ಲಿಕ್ಕೆ ಆಗುದಿಲ್ಲ ಆಗಿದ್ದ. ಆದ್ರೂ ನಾನು ಕೊಡ್ಲಿಲ್ಲ. ಯಾಕೆ? ನನ್ನ ಉದ್ದೇಶ ನೀ ಸಾಯ್ಬೇಕು ಅಂತಿರ್ಲಿಲ್ಲ. ಅಂದ್ರೆ ನಿನ್ನ ಕೈಯಲ್ಲಿ ಸಾಯ್ಬೇಕು ಅಂತಿರ್ಲಿಲ್ಲ. ಅಲ್ಲ, ನನಗೆ ಅಣ್ಣನಿಗೆ ತಮ್ಮಾಗೆ ಬದುಕಬೇಕು ಅಂತಿರ್ಲಿಲ್ಲ. ಒಬ್ಬ ವಾಲಿಯನ್ನು ನಿಗ್ರಹಿಸುವುದಕ್ಕೆ ಕೇವಲ ದೇವತೆಗಳೇ ಭಯ ಪಡ್ತಾ ಇರುವಾಗ ವಾಲಿಯನ್ನು ಎದುರಿಸುವುದಕ್ಕೆ ಪ್ರತ್ಯಕ್ಷ ದೇವತೆಗಳ ತಂದೆಟ್ಟಿರುವಾಗ ನೀನೊಬ್ಬ ಹೇಳಿ ಅಂತ ಪ್ರಯತ್ನ ಮಾಡುವುದಿಲ್ಲ. ಅಣ್ಣ, ನಾನಾಗಿಯೇ ಕಿಷ್ಕಿಂದಲೇ ಅಧಿಕಾರವನ್ನು ನಿನಗೆ ಕೊಟ್ಟದ್ದಾದ್ರೆ ನಿನ್ನ ಆಡಳಿತವನ್ನು ನೋಡಿ ಸಿಂಹಾಸನದಲ್ಲಿ ನಿನ್ನನ್ನು ನೋಡಿ ಸಂತೋಷ ಕೊಡ್ತಾ ಇದ್ದೆ. ಆದ್ರೆ ನೀನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಣ್ಣ ಸತ್ತಿದ್ದಾನೆ ಎನ್ನುವಂತ ಭ್ರಮೆಯನ್ನು ಹುಟ್ಟಿಸಿ ಕಿಷ್ಕಿಂದೆಯ ಅಧಿಕಾರವನ್ನು ನಡೆಸುವುದಕ್ಕೆ ಮುಂದಾದೆ. ಆಮೇಲೆ ನನ್ನ ಹೆಂಡತಿ ಆ ತಾರೆಯನ್ನು
ನನ್ನವಳನ್ನಾಗಿಸಿಕೊಂಡಿದ್ದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಎಂಚೆ ಎಂತ ಮಾತಾಡ್ಬಿಟ್ಟೆ ನಾವು. ತಾರೆಯ ಜೊತೆ ಕುಳ್ಳಿರಿಸಿಕೊಂಡದ್ದು ಹೌದದು. ಅವಳು ಕುಳಿತದ್ದು ನಾವು ಕೂರಿಸ್ಕೊಂಡಿದ್ದಾಳೆ. ಸುಮ್ಮನೆ ಅಂದ್ರೆ ನೀ ಪೂರ್ಣ ಪ್ರಮಾಣದಲ್ಲಿ ಕೇಳಬೇಕು. ಹೇಳು. ದೇವತೆಗಳು ಹೆದರ್ತಾರೆ ನನ್ನ ವಿಕ್ರಮವನ್ನ ಕಂಡು, ಪ್ರಕಸಲಿ ನನ್ನನ್ನು ಕೊಡ್ಲಿಕ್ಕಾಗ್ತದೆ ಅಂತ ನೀನು ಕೇಳಿದೆ. ಕಾಡಿನಲ್ಲಿ ಬಲಕ್ಕೆ ಮತ್ತೊಂದು ಹೆಸರು ಅಂತ ಕರೆಸಿಕೊಳ್ಳುವುದು ಆನೆ. ಆ ಆನೆಯೂ ಸಹ ಒಮ್ಮೊಮ್ಮೆ ಇರುವೆ ಕಚ್ಚಿದಾಗ ಸತ್ತು ಹೋಗ್ತದೆ ಎಂದು ನಿನ್ಗೆ ಗೊತ್ತಿಲ್ಲ ಹೋದಲ್ಲ? ಗೊತ್ತು. ಅಂದ್ರೆ ದೇವತೆಗಳನ್ನು ಹೆದರಿಸುವ ಸಾಮರ್ಥ್ಯ ಇರುವಂತಹ ವಾಲಿ ಇರುವೆ ಉಪಾದಿಯಲ್ಲಿ ಇರುವಂತಹ ಮಾಯಾವಿ ಸಾಯಬಾರದು. ಖಂಡಿತ ಇಲ್ಲ. ಹಾಗಂತ ಅದುವೇ ಸತ್ಯ ಎನ್ನುವುದಾಗಿ ಭಾವಿಸುವುದಿದ್ರು ಅಲ್ಲಿ ನಡೆದದ್ದೇನು ಎನ್ನುವುದು ಪ್ರಧಾನ ಅಲ್ಲ. ಅಲ್ಲಿ ಸತ್ತವ ವಾಲಿಯೋ ರಕ್ಕಸವ ಎನ್ನುವ ವಿಷಯ ಒತ್ತಟ್ಟಿಗಿರಲಿ. ಇಲ್ಲಿಗೆ ಬಂದ ಮೇಲೆ ನೀನು ವ್ಯವಹರಿಸಿದ್ದು. ಆಗ ನಾನು ರಕ್ಕಸದಲ್ಲಿ ಹೋರಾಟಕ್ಕೆ ಹೋಗುವಾಗ ನನ್ನ ಮಗ ಅಂಗದ ಹುಟ್ಟಿದ್ದಾನೆ. ಹೌದಲ್ಲ? ಹಾಗಾದ್ರೆ ಅಣ್ಣನನ್ನ ಕಳೆದುಕೊಂಡಿರುವಂತಹ ದುಃಖದಲ್ಲಿ ಯುವರಾಜನಾದಂತಹ ಆ ಅಂಗದಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿ ಅನ್ನ ಹೆಂಡತಿಯಾದಂತಹ ತಾರೆಯನ್ನು ಮಾತ್ರ ಸ್ಥಾನದಲ್ಲಿರಿಸಿ ನೀನವರಿಗೆ ಪ್ರಚೋದನಕಾರಿಯಾಗಿ ಪ್ರೋತ್ಸಾಹಕನಾಗಿ ಸಿಂಹಾಸನದ ರಕ್ಷಣೆ ಮಾಡಿಕೊಂಡಿದ್ದಾದ್ರೆ ನಾನಾಗೆ ಮರಳಿ ಬಂದವ ಸಿಂಹಾಸನ ನಿನಗೆ ಕೊಡ್ತಿದ್ದೆ. ಎಲ್ಲ ಮುಗಿದ ಮೇಲೆ ವಿಮರ್ಶೆ ಮಾಡುದು ಬಹಳ ಸುಲಭ ಅಣ್ಣ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ? ನೀನು ಹೇಳಿದ ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕಾಗಿತ್ತು. ನೋಡು, ಕಾಣುವ ಕಣ್ಣಿಗೆ ಸುಗ್ರೀವನಿಂದ ತಪ್ಪಾಗಿದೆ ಅಂತ ಎನ್ನುವ ರೀತಿಯಲ್ಲಿ ಕಾಣುತ್ತದೆ. ಹಾಗಂತ ತಪ್ಪಿನಂತೆ ಕಂಡು ಕೂಡಲ್ಲ, ಅದದು ಪ್ರಮಾದ ಮಾತ್ರ. ಇನ್ನು ಹೇಳಿದೆಯಲ್ಲ ನೀನು ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕಾಗಿತ್ತು. ಅಂಗದ ಹುಟ್ಟದ್ದು ಇತ್ತೀಚೆಗೆ ಅಲ್ಲ, ಕೆಲವು ವರ್ಷ. ಹೌದಾ? ನಾನು ಯುವರಾಜನಾಗಿದ್ದವ, ನೀನು ಅರಸನಾಗಿದ್ದವ. ನಮ್ಮ ತಂದೆ ಮಾಡೋದು ಹೌದಾದ್ರೂ ಕೂಡ ನೀನು ಅದನ್ನ ಬೇರ್ಪಡಿಸಲಿಲ್ಲ. ಅಂಗದ ಬೆಳೆದ ಮೇಲೆ ನನ್ನನ್ನೇ ಯುವರಾಜನನ್ನಾಗಿ ನೀನು ಇರಿಸಿದ್ದಿ ಎಂಬುದಿಗೆ ನೀನು ಸತ್ತ ಮೇಲೆ ನಾನು ಇಲ್ಲಿ ಅರಸನಾಗಬೇಕು ಎನ್ನುವುದು ಬಹುಶಃ ನಿನ್ನ ಕೊನೆಯಾಸೆಯಾಗಿತ್ತು ಅಂತ ಮಾಡಿದೆ. ನಿನಗೆ ಬೇಕಾದಾಗೆ ಪ್ರಸಂಗ ತಿಳಿಸ್ಲಿಕ್ಕೆ ಹೋಗ್ಬೇಡ. ನಾನಿದ್ದಾಗ ಅಂಗದವನ್ನು ಹೊರತುಪಡಿಸಿ ನಿನಗೇ ಪಟ್ಟ ಕಟ್ಟುವುದು ಬೇರೆ, ನಾನು ಸತ್ತಿದ್ದೇನೆ ಎನ್ನುವುದಾಗಿ ಭ್ರಮಿಸಿ ನೀನೇ ಪಟ್ಟ ಏರುವುದು ಬೇರೆ. ನೀನು ಅಂಗದನಿಗೆ ಪಟ್ಟ ಕೊಟ್ಟದ್ದಾದ್ರೆ ಅಲ್ಲಿ ತ್ಯಾಗ ಇರ್ತಿತ್ತು. ನನ್ನ ಸಾವ ಬದುಕೋ ಎನ್ನುವ ಖಚಿತತೆ ಇಲ್ಲದೆ ಇರುವಾಗ ನೀನು ಅಂಗದನನ್ನು ಹೊರತುಪಡಿಸಿ ತಾರೆಯನ್ನು ನಿನ್ನ ಜೊತೆ ಕುಳ್ಳಿರಿಸಿಕೊಂಡು ಸಿಂಹಾಸನ ಏರಿದ್ದೆ ಅಂತಾದ್ರೆ ಅದಕ್ಕೆ ಸ್ವಾರ್ಥ ಅಂತ ಹೆಸರು. ಇಲ್ಲಿಯೂ ನಿನ್ನದು ತಪ್ಪು ತಿಳುವಳಿಕೆ ಅಂತ ಕಾಡ್ತಾವು. ಅದ್ರ ಕಿಷ್ಕಿಂದೆಯಲ್ಲಿ ಇದ್ದಷ್ಟು ನೀವು ಒಬ್ಬನೇ ಸರಿ ಮಾಡಿದ್ದಾಗ ಅಲ್ಲವಪ್ಪ, ಆ ಪ್ರಕರಣದ ಪೂರ್ಣ ಸರಿಯಾದದ್ದೇ ನನಗೆ ಮಾತ್ರ. ಅಲ್ಲದೆ ಹೋದ್ರೆ ನೀನು ಬಾರದಿರುವಂತಹ ಕಾಲದಲ್ಲಿ ಕಂಗಾಲಾದಂತಹ ನನಗೆ ಜಾಂಬವಾದಿ ನಮ್ಮ ಮುಖ್ಯ ಆಡಿದಂತಹ ಮಾತೇನು, ನಾಡು ಅರಾಜಕತೆಯಿಂದ ಕೂಡಿರಬಾರದು, ನೀ ಪೀಠವನ್ನು ಏರಬೇಕು ಅಂತ ಅವರ ಆಸೆಗೆ, ಅವರ ಮಾತಿಗೆ ಬೆಲೆ ಕೊಟ್ಟು ನಿನ್ನಂತೆ ನೆನಪಿನಲ್ಲಿ ನಾನು ಸಿಂಹಾಸನವನ್ನು ಏರಿದಾಗ ನಿನ್ನ ಹೆಂಡತಿ ತಾರದೇವಿ ಅಂತ ಹೇಳುದಿಲ್ಲ, ನಿನ್ನ ಹೆಂಡತಿ ನನ್ನ ಪಟ್ಟದಲ್ಲಿ ಬಂದು ಕುಳಿತು. ನಾ ಪ್ರಶ್ನೆ ಮಾಡಲಿಲ್ಲ. ಯಾಕೆ? ವೈದವ್ಯ ಎನ್ನುವುದು ಐಚ್ಛಿಕ ಎನ್ನುವುದು ನಿನಗೆ ಗೊತ್ತಿರದೆ ಹೋದಂತಹ ವಿಷಯ ಅಲ್ಲ. ಇಲ್ಲದೆ ಹೋದಂತಹ ಪಾಣಿಗ್ರಹಣವನ್ನು ನಮ್ಮ ಜಾತಿ ನಡುವೆ ತಂದಂತಹ ನೀನು ವೈದವ್ಯ ಎನ್ನುವುದು ಐಚ್ಛಿಕ ಅಲ್ಲ, ಗಂಡು ಸತ್ತ ಮೇಲೆ ಹಾಗೆ ಬರಬೇಕು ಅಂತ ಯಾಕೆ ಬದಲಾವಣೆ ಮಾಡಲಿಲ್ಲ? ಅದೆಲ್ಲವೂ ನಿನ್ನ ಗ್ರಹಿಕೆ ಆಡಿದ್ದು ಬಿಟ್ರೆ, ನಿನ್ನ ಸ್ವಾರ್ಥ ಆಡಿದ್ದು ಬಿಟ್ರೆ ವಸ್ತುಸ್ಥಿತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಸ್ವಾರ್ಥ ಆಗುವುದಿಲ್ಲ. ಮರಳಿ ಬಂದಿರುವಂತಹ ನಾನು ನಿನ್ನ ಪಕ್ಕದಲ್ಲಿರುವಂತಹ ನನ್ನ ಹೆಂಡತಿಯನ್ನು ನೋಡಿ ಇಷ್ಟವಾಗಿ ನಿನ್ನನ್ನ ಬೈದು ಭಂಗಿಸಿ ಪಡೆದು ತುಳಿದು ಹೊರಹಾಕಿದ್ದೇನೆ. ಯಾವ ನನ್ನ ಹೆಂಡತಿಯನ್ನ ನೀನಿರಿಸಿಕೊಂಡಾಗ ನಾನೆಷ್ಟು ನೋವನ್ನು ಅನುಭವಿಸಿದ್ದೇನೋ, ಜೀವನದಲ್ಲಿ ಸಾಯುವ ಕೊನೆಯವರೆಗೂ ಹೆಂಡತಿಯನ್ನು ಕಳ್ಕೊಂಡು ನೀವು ಆ ನೋವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕಾಗಿ ರುಮೆಯನ್ನು ನಾನು ನನ್ನ ವಶಪಡಿಸಿಕೊಂಡದ್ದು. ಅಂದ್ರೆ ನೀನು ಪ್ರಪಂಚಕ್ಕೆ ತೋರಿಸುವ ನ್ಯಾಯ ಯಾವುದು ಅಂತ ಕೇಳಿದ್ರೆ, ತಮ್ಮನಾದವ ಪ್ರಮಾದವಶ ಸಗಣಿಯನ್ನ ತಿಂದರೆ ಅಣ್ಣನಾದವ ತಿಳಿದು ಮತ್ತೆ ಸಗಣಿಯನ್ನೇ ತಿನ್ನಬೇಕು ಎನ್ನುವುದನ್ನು ನೀನು ತೋರಿಸಿದಾಗ, ತಮ್ಮನಾದವ ಸರಿಯಾಗಿ ಜೊತೆಯೇ ಇದ್ದದ್ದಾದ್ರೆ ತಮ್ಮಾದ ಸಗಣಿ ತಿನ್ನಬಾರದು ಅಂತ ನಾನೇ ತಪ್ಪಿಸಾಗ್ತಿದ್ದೆ. ಈ ತಮ್ಮ ಯಾವಾಗ ನನ್ನಿಂದ ಹೊರತುಪಡಿಸಿದ್ನೋ ನಾವು ಸಗಣಿ ಬಿಟ್ಟರೆ ಬೇರೆ ತಿಂದಿಲ್ಲ ಎನ್ನುವುದು ಗೊತ್ತಾಗದೇ ತಿನ್ನಿಸ್ಲಿಕ್ಕೆ ಹೊರಟಿದ್ದೆ. ನೀನು ತಿನ್ನಿಸುವುದಲ್ಲ, ನೀನು ತಿಂತಾ ಇದ್ದಂತೆ. ತಿನ್ನುವುದಲ್ಲವೇ ಅಲ್ಲ, ಚಟಂ ಪ್ರತಿಷ್ಠಾಟ್ಯ, ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು. ತಮ್ಮ ಸಗಣಿಯನ್ನು ತಿಂದ್ರೆ ತಾನು ಸಗಣಿಯನ್ನೇ ತಿನ್ನಬೇಕು. ಖಂಡಿತ ಅಲ್ಲವೇ ಅಲ್ಲ. ಸಗಣಿಯನ್ನ ತಿಂದದ್ದು ಅಂತ ಯಾರು ಹೇಳಿದ್ರು? ಅಂದ್ರೆ ನಿನ್ನ ಹೆಂಡತಿ ಸಗಣಿ ನಾನು ಪ್ರಮಾದದಿಂದಲಾಗಿ ನಿನ್ನ ಮನದಿ ನನ್ನ ಪಕ್ಕದಲ್ಲಿರುವಾಗ ನಾನು ಪ್ರಶ್ನೆ ಮಾಡಲಿಲ್ಲ ಎನ್ನುವ ಕಾರಣಕ್ಕಾಗಿ ನೀ ತಿಳಿದು ನನ್ನ ಹೆಂಡತಿಯನ್ನು ನೀ ಇಟ್ಕೊಂಡ್ಯಲ್ಲ. ತಪ್ಪದು. ರಕ್ಕಸನಲ್ಲಿ ಹೋದದ್ದು ಬಂದಿದ್ದಾನೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ. ನೀನು ಬಂದು ಹೇಳಿದ್ದಂತೆ ಉಳಿದವರೆಲ್ಲರೂ ಒಪ್ಪಿದ್ದಾರೆ. ಸಹಜವಾಗಿ ಸ್ತ್ರೀ ಭಯದಿಂದ ಅವಳು
ಕ್ಷಣಗಾಗಿ ನಿನ್ನ ಎದುರಿನಲ್ಲಿ ಬಂದು ನಿಂತದ್ದು ಬಿಟ್ರೆ, ನಿನ್ನ ಪಕ್ಕದಲ್ಲಿ ಕುಳಿತದ್ದು ಬಿಟ್ರೆ, ನೀನು ಅವನನ್ನ ಪರಿಗ್ರಹಿಸಬೇಕು ಅಂತಲ್ಲ. ನಿನಗೆ ಪರದೇಶಿ ಪಾಯಸ ಸಿಕ್ಕಿದಾಗಾಯ್ತು, ಒಬ್ಬಳ ಜೊತೆ ಇನ್ನೊಬ್ಳು ತನ್ನ ಹೆಂಡತಿಯನ್ನು ಇರಿಸಿಕೊಂಡೆ, ಅದಕ್ಕೆ ಪ್ರತಿಕಾಲ. ಒಂದು ವೇಳೆ ಅದೇ ಹೌದು ಎನ್ನುವ ಪರಿಸ್ಥಿತಿ ಬರುವುದು ಯಾರಿಗೆ? ಹೆಣ್ಣಿ ಬರಗಾಲದಲ್ಲಿದ್ದವ್ರ ಪರಿಸ್ಥಿತಿ ಇದ್ರೆ ನಿನಗೀಗ ನಾನು ಆಗಿದ್ದವಾಗಿದ್ದೆ. ಒಬ್ಬ ಸುಮ್ಮನೆ ಸುಟ್ಟು ಮುಸುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬರಗಾಲ ಬಿದ್ದು ಮಾತಾಡ್ತಾ ಇದ್ದೀನಿ. ಮೊದಲು ನನಗೆ ಹೇಳಬೇಕಾಗುತ್ತಿಲ್ಲ, ಬರಗಾಲ ಯಾರಿಗೆ ಬಿದ್ದಿದೆ ಎನ್ನುವುದು ನನಗೇನು ತಿಳಿಯದೆ ಇದ್ದದ್ದಲ್ಲ. ನೀನು ಎಷ್ಟೇ ಕೇಳಿದ್ರು ನಾನು ಸತಿಯ ಕೊಡೆದು ಹಿಂದೆ ತಿಂದ ಪೆಟ್ಟನ ನೆನಪು ಮಾಡು. ನೀನು ಕೂಗ್ತೇನೆ, ನಾನು ಕೂಗುವುದಲ್ಲ. ನೀ ಮತ್ತು ಕೂಗಬಾರ್ದು ಅಂತ ನಾನು ಎಚ್ಚರಿಸುವುದಕ್ಕೂ ಕೂಗುವುದು. ನೀ ಮಾಡಿದ್ದನ್ನೇ ನಾ ಮಾಡ್ಕೊಂಡು ಹೋಗ್ಬೇಕಾ? ನಿನ್ನ ಸ್ವರ ಸಾಕಾಗುವುದಿಲ್ಲ ನನ್ನ ಎದುರುಗಡೆ ಎನ್ನುವುದು ಇನ್ನಾದ್ರೂ ಗೊತ್ತಾಗಲಿ ಅಂತ ಹೇಳಿದ್ರು. ನಾನು ಮತ್ತೆ ಒಪ್ಪಿಕೊಂಡು ನೀ ಕೂಗುವಾಗ ನೀನು ಒಟ್ಟಿಗೆ ಮಾತ್ರ ಇರ್ತೀನಿ. ಈಗ ನಾನು ಕೂಗ್ತೇನೆ. ಯಾಕೆ ಸಾಯ್ಬೇಕ? ನೀನು ಸಾಯಿಸ್ತೀನಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಕೇಳಿದ್ರೆ ಹಾಗೆ ಎಷ್ಟು ದಿವಸವೇ ಆಗಲಿಲ್ಲ, ಮತ್ತೆ ಇವತ್ತಾಗ್ತದೆ. ಇವತ್ತೇ ಆಗ್ತದೆ. ಹೇಗಾಗ್ತದೆ? ಯಾಕೆಂದ್ರೆ ಮೊದಲಿನಂತೆ ಅಣಕವಾದ ಯಾವತ್ತಿನ ಹಾಗೆ ಹೆಣತನ ಕೊಟ್ಟ ಕೇಳಿ ಯುದ್ಧ ಮಾಡಿ ತಿನ್ಕೊಂಡು ಹೋಗುವುದಲ್ಲ. ಇವತ್ತು ಕೊಡಬೇಕು ಅಂತ ಹೌದೌದು. ಮೊದಲು ಬಂದಾಗ ಕೆಲವರಿಗೆ ಕೊಡಬೇಕು ಅಂತ ಬಂದೆ, ತಿನ್ಕೊಂಡು ಹೋಗಿದ್ದೆ. ಇಲ್ಲಿವರೆಗೆ ಅರ್ಧ ಮಾತ್ರ ಅದೇ ಹೇಳಿ. ಇವತ್ತು ಆಗಲ್ಲ, ಕೆಲಸವೂ ಅದೇ ಬರ್ತದೆ. ಹೌದಾ? ನಿನ್ನ ಕೆಲಸ ಸಣ್ಣದಿಂದ ನೋಡಿದ ನಾನು ಇವತ್ತಿನ ಕೆಲಸ ನೋಡ್ಬೇಕಾ? ನಿನ್ನ ಬೆಳವಣಿಗೆಯ ಉಚ್ಛ್ರಾಯ ಸ್ಥಿತಿಯಲ್ಲಿ ಏನಿನ ಕೆಲಸ ನೋಡಿದ ನನಗೆ ನಾನು ನಾಳೆ ಉಚ್ಛ್ರಾಯ ಆಗಿ ಪಕ್ಕ ಇದ್ದಿದ್ದೆ, ನೀನು ಅವುಗಳ ಉಚ್ಛ್ರಾಯ ಮಾಡ್ತಿದ್ಯಾ? ನಾಳೆ ನೀನು ಉಚ್ಛ್ರಾಯ ಆಗುವುದಲ್ಲ, ಈ ಭೂಮಿಯಿಂದ ಉಚ್ಚಾಟನೆ ಆಗುವುದು. ದೂರದಿಂದ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ಎರಡು ಕಾಲೋಡದ್ದನು ಅವ್ರಿಗೆ ಗೊತ್ತಾಗಲಿಲ್ಲ. ನಾನು ತುಳಿಯುವ ವೇಗ ಹಾಗೆ ದೂರದಿಂದ ಕಾಣುವವರು ಎರಡು ಕಾಲದಿಂದ ಒಂದೇ ಸಾಲಿವಾದ ಅಂತ ತಿಳ್ಕೊಂಡಿದ್ದಾರೆ. ಹಾಗೋದ್ರೆ ಬೀಳುವಾಗ ನಾನೊಂದು ಗೊತ್ತುಂಟು, ಹೆಣೆ ಬರ ಈಗಲೇ ನನ್ನ ಕೊಂದು ಮುಗಿಸಿದ್ರು, ತಡೆಯುವವರು ಯಾರೂ ಇಲ್ಲ. ಆದರೆ ನೀನಿಷ್ಟು ಬೇಗ ಸಾಯಬಾರದು. ಹೆಣ್ಣಿನ ಆ ಒಂದು ವಾಂಛೆ, ಹೆಂಡತಿಯ ಆಸೆ ನೀನಿನ್ನೂ ಅನುಭವಿಸಬೇಕು. ಬದುಕಿನ ಕೊನೆಯ ಶ್ವಾಸದವರೆಗೂ ಹೆಂಡತಿ ಸಿಗಲಿಲ್ಲ ಅಂತಲೇ ನೀ ಸಾಯಬೇಕು. ಜೀವನದಲ್ಲಿ ಒಮ್ಮೆ ಮಾಡಿರುವಂತಹ ತಪ್ಪು ಜೀವನದ ಕೊನೆಯವರೆಗೂ ಅನುಭವಿಸಬೇಕು. ನನ್ನ ಹೆಸರು ಹೇಳಿ ನೀ ಬದುಕುವುದಿಲ್ಲ ಅಂತ ನನಗೆ ಗೊತ್ತುಂಟು. ನನ್ನ ದೃಷ್ಟಿನ
ಮತ್ಯಾರಾದ್ರೂ ಮೈ ಮೇಲೆ ಮಣ್ಣ ಬಿಟ್ಟು ಅವು ಸ್ವಚ್ಛ ಎಲ್ಲ ನನ್ನ ಹಣೆ ಮಾಡಬೇಡಿ. ಪಾಪಿ ಸಮುದ್ರ ಹೋಗುವ ಮೊಳಕಾಲ ನೀರು ಹೇಳುವ ಹಾಗಾಯ್ತು. ಸೂರ್ಯವಂಶೀಯರು ನಮ್ಮಲ್ಲೇ ಮರೆಯಾಗಿ ಬಂದು ಮಾತು ಕೊಟ್ಟರು. ಜ್ಞಾನ ತೆಚ್ಚೋದು ಮಾತ್ರ ಮಾತು. ಹೋಗಿ ಹೋಗಿ ಇವರು ಮಾತು ನಂಬ ಬಿಟ್ಟಲ್ಲ. ಭಾವಗಳ ಬದಲಾವಣೆಯಿಂದ ಇನ್ನು ಸಾಕಯ್ಯ. ಅಲ್ಲದೆ ಹೋದರೆ ಬಂದವರು ಸೂರ್ಯವಂಶೀಯರು. ಮಾತುಕಟ್ಟ ಪ್ರಕಾರವಾಗಿ ನಡೆದುಕೊಳ್ಳುವರು. ಮಾತನ್ನು ತಪ್ಪದೆ ಹೋದವರು. ಇದನ್ನು ನಾನು ನಂಬಿದ್ದೆ. ನ್ಯಾಯ ಅನ್ಯಾಯವನ್ನು ಸರಿಯಾಗಿ ವೀಕ್ಷಿಸಿ ಸರಿಯಾದ ತೀರ್ಮಾನವನ್ನು ಕೊಡ್ತಾರೆ ಹೀಗೆ ಭಾವಿಸಿದ್ದೆ. ಆದರೆ ಕಣ್ಣಾರೆ ಕಂಡರು ಪರಾಮರಿಸಿ ನೋಡು ಎನ್ನುವ ಹಾಗೆ ಬೆಟ್ಟದ ತುದಿಯಲ್ಲಿ ಮೋಡವು ಹೊಗೆಯಂತೆ ವಾಸವಾಗುವ ಹಾಗೆ ನಿನ್ನ ಬಣ್ಣದ ಮಾತುಗಳನ್ನು ನಾನು ನಂಬಿ ಬಿಟ್ಟಲ್ಲ ಪುಣ್ಯಾತ್ಮ. ಅಲ್ಲದೆ ಹೋದ್ರೆ ನೀ ಏನು ಎಷ್ಟು ಎನ್ನುವುದನ್ನು ಈಗ ಸರಿಯಾಗಿ ಅರ್ಥವಿಸಿದ. ನೀನು ವಿಶ್ವನಾಯಕ, ಸಾಮಾನ್ಯ ನಾಯಕನಾಗಬೇಕು ಅಂತಾದ್ರೆ ಒಬ್ಬೊಬ್ಬರಿಗೆ ಮೋಸ ಮಾಡಿದ್ರೆ ಸಾಕು. ಊರಿಗೆ ನಾಯಕನಾಗಬೇಕು ಅಂತಾದ್ರೆ 1-2 ಮನೆ ಮೋಸ ಮಾಡಿದ್ರೆ ಸಾಕು. ವಿಶ್ವನಾಯಕ ಆಗಬೇಕು ಅಂತಾದ್ರೆ ಎಲ್ಲೆಲ್ಲ ಆಗ್ತದೋ ಅಲ್ಲೆಲ್ಲ ಮೋಸವನ್ನೇ ಮಾಡಿ ನೀನು ವಿಶ್ವನಾಯಕ. ಏನು ಮೋಸವಲ್ಲ, ಪ್ರಪ್ರಥಮವಾಗಿ ನನಗೆ ನೀನು ಮೋಸ ಅಲ್ಲದೆ ಹೋದ್ರೆ ಕರೆವಾಲೆಯನ್ನು ಯುದ್ಧ ಮಾಡುವಂತ ಕಳಿಗೆ ಕೊಟ್ಟಿಲ್ಲ. ನಿನ್ನ ಮಾತನ್ನು ನಂಬಿಕೊಂಡು ನಾನು ಎಂತೆಂತ ಅಲ್ಲ ಮಾತಾಡಿ ತುದಿ ಮೊದಲಿನ ಹಾಗೆ ತಿಳ್ಕೊಂಡೇ ಗೊತ್ತಾಗಲ್ಲ. ಶ್ರೀರಾಮಚಂದ್ರ, ನಿನಗೇನು ಮಂಗಗಳ ಹೊಡೆದಾಟ ಹೋಗ್ಬೇಕು
ಅಥವಾ ಸುಗ್ರೀವ ತಿಂದು ನೋಡ್ಬೇಕು ಅಂತಿದ್ದ. ಒಂದು ವೇಳೆ ಅದೇ ನಿನ್ನ ಆಸೆ ಇತ್ತು ಅಂತಾದ್ರೆ ಯಾಕೆ ನನ್ನನ್ನು ಅಲ್ಲಿವರೆಗೆ ಕಳಿಸಿದ್ಯಾ? ಯಾಕೆ ಹಾಗೆ ಕೂಗುವಾಗ ಮಾಡಿದ್ಯಾ? ಇಲ್ಲೇ ಹೊಂದಿದ್ದ ಒಂದು ಮತ್ತು ಹೊಡೆದಾಗ ಮಾಡ್ತಿದ್ದ, ನಾನು ತಿನ್ನ ಮಾಡ್ತಿದ್ದೆ, ನಿನಗೆ ಆನಂದ ಮತ್ತೆ ಬಿಟ್ಟು ನಾನು ಹೋಗಿ ಅಲ್ಲಿ ತಿನ್ನುವ ಹಾಗೆ ಮಾಡ್ತೇನೆ. ನಾನು ಇನ್ನು ಮುಂದೆ ಹಿಂದೂ ವಂಶೀಯರು ಅಂತಲ್ಲ, ಮನುಷ್ಯರ ಜಾತಿಯೇ ಆಗಬೇಕು. ಸಾಕೋ ಸಾಕು. ಏನು ಮಂಗಗಳ ಹೊಡೆದಾಟವನ್ನು ನೋಡಿ ಸಂತೋಷ ಪಡಬೇಕು ನಾನು ಅಂತ ಭಾವಿಸಿದೆ. ಹೌದು, ಮತ್ತೆ ನಾನು ತಪ್ಪು ಮಾಡಿ ದಾರಿನಿಂದ ತಪ್ಪಾಯ್ತು. ಮೋಸ ಆಯಿತು ಯಾರಿಗೆ? ನನಗೆ ಅಲ್ಲ, ಮತ್ತೆ ಮೋಸ ನನಗಾಗಿ. ಮಾಡುವುದೆಲ್ಲ ಮಾಡ್ಕೊಂಡು ಏನೂ ಗೊತ್ತಿಲ್ಲ ಅಂತ ಹೇಳುವವರಾಗಿ ಕೂಡ ತಿನ್ನುವುದಕ್ಕೆ ನೀರೇ ಕಾರಣ. ಈ ನಿನ್ನ ಮತ್ತೆ ಮೋಸ ಆಯ್ತು ಅಂತ ಹೇಳಿ ಅಯೋಧ್ಯೆಯ ಭೂಪಾಲದ ಮಗನಾಗಿ ಮಾತನ್ನು ನಾನು ತಪ್ಪಿದೆ ಎನ್ನುವ ಹಾಗೆ ಆಕ್ಷೇಪ ಮಾಡುವುದಕ್ಕೆ ಮುಂದಾಗಿ ಹೌದು ಇಲ್ಲ, ಆಲೋಚನೆ ಮಾಡಿದರು. ನಮ್ಮ ವಂಶದವರು ಎಂತೆಂಥವರು ಇದ್ದಾರೆ ಎನ್ನುವ ಹಾಗೆ ಅಂತವರ ಆದರ್ಶದಲ್ಲಿಯೇ ಬದುಕಿ ಬಂದವ ರಾಮ ಎನ್ನುವುದನ್ನು ಯಾವ ಕ್ಷಣಕ್ಕೂ ನಿರ್ಮಾಣ ಅದು ಹಾಗೆ ಹೇಳಲಿಕ್ಕಾಗುವುದಿಲ್ಲ. ಕೆಲವರೆಲ್ಲ ಬಹಳ ಶ್ರಮ ಪಟ್ಟು ಒಳ್ಳೊಳ್ಳೆ ರೀತಿ ಹೆಸರು ಮಾಡಿಬಿಡ್ತಾರೆ. ಕೊನೆಗೆ ಬಂದವರಿಗೆ ಸಮಸ್ಯೆ ಆಗ್ತದೆ. ಎಲ್ಲ ರೀತಿ ದೊಡ್ಡ ದೊಡ್ಡ ಹೆಸರು ಈಗಾಗಲೇ ಮಾಡಿ ಹೋಗಿದ್ದಾರೆ. ನಾ ಎಂತ ಮಾಡಿ ಹೆಸರು ಮಾಡುವುದು? ಒಳ್ಳೆ ಯಾವುದು ದಾರಿ ಕಾಣದೆ ಹೋದಾಗ ಸಿಕ್ಕ ದಾರಿಯೇ ಹೆಸರು ಮಾಡೋ ದಾರಿ ಅಂತಂದ್ರೆ ಮುಂದುವರ್ತಿರ್ತಾರೆ. ಬಹುಶಃ ನಿಮ್ಮ ಪರಿಸ್ಥಿತಿ ಹಾಗೆ ಆಯ್ತಾ ಹೇಗೆ? ಒಂದು ನೆನಪಿಟ್ಟು ಏನು ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಎರಡು ದಾರಿ. ಒಂದು ಕುಕೃತ್ಯದ ದಾರಿ, ಒಂದು ಸದ್ಧರ್ಮದ ದಾರಿ. ಕುಕೃತ್ಯದ ದಾರಿಯನ್ನು ಒಬ್ಬ ಎಸಗ್ತಾನೆ ಅಂತಾದ್ರೆ ಕ್ಷಣ ಮಾತ್ರದಲ್ಲಿ ಅವನಿಗೆ ಹೆಸರು ಬರುತ್ತದೆ. ಅದು ಶಾಶ್ವತವಾಗಿ ಪ್ರಪಂಚದಲ್ಲಿ ಉಳಿಯುವುದಿಲ್ಲ. ಸದ್ಧರ್ಮದಲ್ಲಿ ನಡೆದವರ ಕಾರ್ಯ ಶಾಶ್ವತವಾಗಿ ಅದು ಉಳಿಸಿಕೊಳ್ಳುವಲ್ಲಿ ಅವ ಪ್ರಯತ್ನ ಪಟ್ಟಂತಾದ್ರೆ, ಅದೇ ದಾರಿಯಲ್ಲಿ ನಡೆದಂತಾದ್ರೆ ಅವನ ಹೆಸರು ಎನ್ನುವುದು ಶಾಶ್ವತವಾಗಿ ಚಿರಸ್ಥಾಯಿಯಾಗಿ ಪ್ರಪಂಚದಲ್ಲಿ ಉಳಿತಾರೆ. ವಿಶ್ವನಾಯಕರನ್ನ ಮಾತಾಡೋದು ಹೀಗೆ ಅಂತ ನಾನು ಹೇಳಿದ್ದೇನೆ. ಹೌದಪ್ಪ, ನಿನಗೆ ಅನುಭವ ಹೆಚ್ಚಾಗಿದೆ. ಇವತ್ತು ಏನಾಗಿದೆ, ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಮಾತ್ರ ದಾರಿ ಕಾಣ್ತಾ ಇದೆ. ಯಾಕಂದ್ರೆ ನಾವಿದ್ದೇವೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಿಮ್ಮೆಲ್ಲ ಕಷ್ಟ ನಷ್ಟಗಳನ್ನು ನಾವಿದ್ದೇವೆ ಅಂತ ಒಂದು ಭಾಷಣ ಮಾಡುದು. ಆ ಮಾತನ್ನೇ ಸತ್ಯ ಅಂತ ಇವರು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಕೊಂಡು ಅವರೊಟ್ಟಿಗೆ ತಿರುಗಾಟ ಮಾಡಿ ಅವರಿಗೆ ಜೀವ ಕೊಡುದು. ಆಮೇಲೆ ಇವರು ಹೆಂಡತಿ ಮಕ್ಕಳು ಗತಿ ನಾಳೆ ಮತ್ತೇನೋ ಆಗಿ ಹೋಗ್ತದೆ ಬಿಟ್ಟರೆ ಯಾವ ನಾಯಕರು ಬರುದಿಲ್ಲ. ಪ್ರತಿಭಟನೆಗೆ ಒಬ್ಬ ಇಳಿತಾನೆ ಅಂತ, ಪ್ರತಿಭಟಿಸುವಲ್ಲೇ ಒಬ್ಬ ನಿಲ್ತಾನೆ ಅಂತ, ಅದರ ಪೂರ್ವಾಪರವನ್ನು ಸಂಪೂರ್ಣವಾಗಿ ತಿಳಿದಿರಬೇಕು. ಆಮೇಲೆ ಇನ್ನೊಬ್ಬ ಯಾರಾದ್ರೂ ಪ್ರಶ್ನಿಸಿದ ಅಂತ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗದೆ ನನನೋಟಿತರಾಗಿ ನಿಲ್ತಾರೆ ಅಂತಾದ್ರೆ ಅವರಿಗೆ ಆಮೇಲೆ ಪೆಟ್ಟೆ ಬಿಡುವುದು ಬಿಟ್ಟು ಬಂದಿದೆ. ದೇವರೇ, ಆದ್ರೆ ಇವತ್ತು ನೀನಾಡಿದ ಈ ಪ್ರಪಂಚದಲ್ಲಿ ದಿವಸದಿಂದ ದಿವಸಕ್ಕೆ ನಾಯಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗುವುದು ಎನ್ನುವುದರ ಅರ್ಥವೇ ಹಿಂದೆ ಮುಂದೆ ನೋಡದೆ ನಾಯಕತ್ವವನ್ನು ಒಪ್ಪಿಕೊಡ್ತಾ ಇದ್ದಾರೆ ಅಂದ್ರೆ ಸಮಸ್ಯೆ ಆಗುತ್ತದೆ. ಈಗ ನೀನೊಬ್ಬ ನಾಯಕನಾಗಬೇಕೆನ್ನುವ ಸಲುವಾಗಿ ಹೋರಾಟಕ್ಕೆ ಇಳಿದವ ನಾನು ಹೌದು. ನಿನಗೆ ನ್ಯಾಯವನ್ನು ಕೊಡಿಸಬೇಕೆನ್ನುವ ಸುಖವಾಗಿ ಮುನ್ನಡೆದವ ನಾನು ಹೌದು. ಅದಕ್ಕಾಗಿ ನೀನು ಮುಂದಿಳಿ, ನಾನು ಹಿಂದಿನಿಂದ ಇರ್ತೇನೆ ಅಂತ ಹೇಳಿದೆ. ಆದ್ರೆ ನಿನ್ನ ಕೈ ಬಿಟ್ಟು ನಾನು ಹೋಗ್ತೇನೆ ಅಂತ ಆದ್ರೆ ನೀ ಹಿಂದಿದ್ದೇನೆ ಪುಣ್ಯಾತ್ಮನ ಅಷ್ಟೆಲ್ಲ ಹಾಡಿದ್ದು ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ದಕ್ಕಾಗಿ ಏನು ಮಾಡೋಣ ಹೇಳು. ಅವಸರವಾಗಿ ನೀನು ಅವರನ್ನು ಕರೆದದ್ದು ಹೌದು, ಹೋರಾಟ ಕಣಕ್ಕೆ ಇದ್ದದ್ದು ಹೌದು, ಇಬ್ಬರ ಹೋರಾಟ ನಡೆದದ್ದು ಹೌದು. ನಿಮ್ಮಿಬ್ಬರ ಹೋರಾಟವನ್ನು ಕಂಡು ನಿನಗೆ ನಾನು ಪೆಟ್ಟಿದ್ದ ಮೇಲೆ ಅದನ್ನು ನೋಡಿ ಸಂತೋಷ ಪಟ್ಟು ಹೋಗುವುದಾಗಿ ತಿರುಗಿ ಹೋಗ್ತಾ ಇದ್ದೇನೆ. ಮತ್ತು ಪುನಃ ಮುಂದಿದ್ದೇನೆ ಎನ್ನುವುದರ ಅರ್ಥ ನಿಮ್ಮ
ಮಾತಾಡ್ತೀನಿ ಅಂತ ಗೊತ್ತದಲ್ಲ ಅದಲ್ಲ. ನಮ್ಮ ವಂಶದಲ್ಲಿ ಬಂದವರೇ ಹಾಗಲ್ವ ಪುಣ್ಯಾತ್ಮ. ಪ್ರಾಣಿಗಳ ಮೇಲೆ ವಿಶೇಷವಾದಂತಹ ದಯೆಯನ್ನು ಇರಿಸಿದವರು. ಇನ್ನೊಂದು ಸಲ ನೀನೇ ಹೇಳಿದ್ದಲ್ಲ, ಹೌದಾ? ದಿಲೀಪ ಮಹಾರಾಜ ಮಾಡಿದಂತ ಕಾರ್ಯ ಒಂದು ಆಹಾರಕ್ಕಾಗಿ ಹುಲಿಗಾಗಿ ಇಟ್ಟಂತ ಅಲ್ಲ ಸಿಕ್ಕಿದಂತ ಒಂದು ಗೋವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನನ್ನೇ ತಾನು ಅರ್ಪಿಸುವುದಕ್ಕೆ ಮುಂದಾದ ಊರಿಗೆ ಅಲ್ವಾ ಪಾರಿವಾಳದ ರಕ್ಷಣೆಗಾಗಿ ತನ್ನ ತೊಡೆಯ ಮಾಂಸವನ್ನೇ ಕೊಟ್ಟಂತಹ ಶಿವ ಚಕ್ರವರ್ತಿ ಇಲ್ವಾ? ಬೇಡಪ್ಪ, ನಾವು ಕೊಟ್ಟ ಮಾತನ್ನು ಈಡೇರಿಸುವಲ್ಲಿ ಎಷ್ಟು ಕಷ್ಟವಾದರೂ ಅನುಭವಿಸ್ತೇವೆ ಎನ್ನುವುದಕ್ಕೆ ನಮ್ಮ ವರ್ಷದಲ್ಲಿ ಆಗಿ ಹೋದಂತ ಹರಿಶ್ಚಂದ್ರನಿಲ್ವಾ? ಅಲ್ಲ ಅದೇ ಹೌದು ಅಂತಾದ್ರೆ ನೀವು ಯಾಕೆ ಮಾಲಿನ್ಯ ಬೇಯಿಸ್ತೀರ? ತಪ್ಪಾಯ್ತು. ಆಯ ತಪ್ಪಿ ಯಾವ ರೀತಿ ಆಯ? ಪುಣ್ಯಾತ್ಮ ನೀನೇ ಹೇಳಿದೆ ನಮ್ಮಿಬ್ಬರಲ್ಲಿ ತುಲ್ಯಾರಿಗೆ ಅರ್ಥ ಆಗಿದೆ. ಹೌದೌದು. ನಿನ್ನ ಮಿತ್ರ ನನ್ನ ಮಿತ್ರ, ನಿನ್ನ ಶತ್ರು ನನ್ನ ಶತ್ರು ಅಂತ ಹೇಳಿ ವಾಲಿಯ ಕುರಿತಾಗಿ ಅವನಿಗೆ ಎಸಗಿದಂತ ಎಲ್ಲ ಮಾತನ್ನು ನೀನು ಹೇಳುತ್ತಾ ಬಂದೆ. ಆದ್ರೆ ನಿನ್ನಿಬ್ಬರ ಸಾಮ್ಯತೆಯ ಕುರಿತಾಗಿ ನನಗೆ ಹೇಳಲೇ ಇಲ್ವಲ್ಲ ಪುಣ್ಯಾತ್ಮ. ನೀವಿಬ್ಬರು ಹೋರಾಟಕ್ಕೆ ಹೌದಾ? ಅಲ್ಲ ತಪ್ಪಾದದ್ದು ಅಂದ್ರೆ ನಾನು ತಿಳಿ ತಪ್ಪು ಮಾಡಿದ್ದ. ಅಲ್ಲದೆ ಒಂದು ಮೂಲ ಹುಡುಕಿ ಹೇಳುವವರಾಗಿ ನನ್ನ ಅಪ್ಪನ ಕತೆ ಹೇಳಿದ ನಾನು, ತುಂದುಬಿ ಅತ್ತೆಯ ಕತೆ ಹೇಳಿದ ನಾನು, ನಮ್ಮಿಬ್ಬರು ಸಾಮ್ಯತೆ ಕುರಿತಾಗ ಹೇಳಲಿಲ್ವಾಗಿದ್ದ. ಆದ್ರೆ ಯಾಕೆ ಹೇಳಲಿಲ್ಲ? ಹೊರಗಿನಿಂದ ನೋಡುವ ನಿಮಗೆ ನಾವೆಲ್ಲ ಒಂದೇ ರೀತಿ ಅಂತ ಅನ್ನಿಸ್ತದೆ. ಅದು ನಮ್ಮ ಜಾತಿನೆಲ್ಲ ಪರಿಚಯ ಆಗ್ತದೆ. ಇವು ಮಾಲೆ ಇವು ಸುಗ್ರೀವ ಗೊತ್ತಾಗ್ತದೆ. ನಿಮ್ಮ ಜಾತಿ ಮರ ಇದ್ದವ ನಾನು ಅದು ಗೊತ್ತಾಗ್ಬೇಕು ಅಂತಾದ್ರೆ ನೀನು ಹೇಳಲೇಬೇಕು. ನಿಮ್ಮ ಆಳವೇ ಅದ ನನಗೆ ಅರ್ಥ ಆಗಲಿಲ್ಲ. ಆದ್ರೆ ಏನೇ ಆಗಲಿ, ನಾ ತಿಂದಾಗಾಯ್ತು, ನೀ ಕುಡಿಸ್ದಾಗಾಯ್ತು, ವಾಲಿ ಕೊಟ್ಟಾಗಾಯ್ತು, ನಿಮ್ಗೆ ಸಾವಾಸ ಇಲ್ಲಿ ಸಾಕಾಯ್ತು, ನಿಮ್ ದಾರಿ ನಿಮ್ಗೆ ನನ್ನ ದಾರಿ ಹಾಗೆ ಮತ್ತಿಂದಿಗೆ ಸಾಧ್ಯ ಇಲ್ಲ ನನಗೆ. ತಿನ್ನುವುದಲ್ಲ, ನಿಮ್ಮ ಆಳವೆಯನ್ನು ತಿಳಿದದ್ದೇ ಹೌದು ಅಂತಾಗಿದ್ರೆ ನಾನು ಆಚರಣೆಗೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೆ. ಯಾಕೆ ಹೇಳ್ತಾ ಇದ್ದೇನೆ? ಇಲ್ಲಿಯವರೆಗೆ ಯುದ್ಧಕ್ಕೆ ಹೋದ ಕಾರಣಕ್ಕಾಗಿ ನಾನು ಹೇಳ್ತೀನಿ, ನನ್ನ ಕನಸಲ್ಲಾದ್ರೂ ಬರ್ತಾ ಇದ್ದಾಳೆ. ಮತ್ತೆ ನಿನ್ನ ಮಾತು ನಂಬ್ಕೊಂಡು ನಾ ಯುದ್ಧಕ್ಕೆ ಹೋದೆ ಅಂತಾದ್ರೆ ನಿನ್ನ ಕನಸಲ್ಲೂ ಬರ್ತೀನಿ ನನಗೆ. ಹಾಗಾದ್ರೆ ನಾ ಮತ್ತೆ ಹೋಗುದು. ಇದು ನೀನಾಗಿ ನೀನಾಡುವ ಮಾತಲ್ಲ. ಮತ್ತೆ ಈಗ ನಿನಗೆ ಪೆಟ್ಟು ಬಿದ್ದ ನೋವು ಮಾಡಿಸ್ತಿರುವಂತ ಮಾತು. ಚೆಚ್ಚು ಆ ನೋವು ಶಮನವಾಗಬೇಕು ಅಂತಾದ್ರೆ ನೀನು ಅಲ್ಲಿರುವುದಲ್ಲ. ಮತ್ತೆ ಈಗ ಒಂದು ಬರೆಯೋದು ಅಂತ ಹೋಗ್ಬೋದು. ಯಾಕೆ ಅಥವಾ ಒಪ್ಪುಗೆಯಿಂದ ಸರಿಯಾಗುವುದು ಹೌದು ಅಂತಾರೆ. ಪ್ರತಿನಿತ್ಯವೂ ನಾನು ಹನುಮಂತನನ್ನು ಒಪ್ಪಿಕೊಂಡಿದ್ದೆ, ವಾಲಿ ಒಟ್ಟಿಗೆ ಯುದ್ಧಕ್ಕೆ ಹೋಗುದು. ಹಾಗಲ್ಲ, ಮತ್ತೆ ಇಲ್ಲಿ ಸತ್ಯ ಉಂಟು ಅಂತ ಅರ್ಥ ಆಗ್ಬೇಕು ಅಂತ. ಹಾಗೆ ಎಲ್ಲಿಯೂ ತಪ್ಪಿ ನಡೆದವನಾದಲ್ಲ. ಅಪ್ಪಿದ್ರೆಲ್ಲ ನಾವು ಹೋಗುವುದಿಲ್ಲ, ರಾಮನನ್ನು ಅಪ್ಪಿದ್ರೆ ಮಾತ್ರ ನಾವು ಹೋಗ್ತಾರೆ. ಆದ್ರೆ ಇದು ಇನ್ನು ಭೇದವಾಗಬಾರದು, ಗೊತ್ತಾಗಬಾರದು ಅಂತಾದ್ರೆ, ನಿಮ್ಮಲ್ಲಿ ಭೇದ ಕಾಣಬೇಕು ಅಂತಾದ್ರೆ ಆಗಿರಲ್ಲ ಏನು ಇವ
ಕಾರಣದಿಂದಲಾಗಿ ಇವತ್ತು ಹೋರಾಟ ಕಣಕ್ಕಿಳಿದಂತ ನೀನು ವಾಲಿಯನ್ನ ಯಾಕೆ ಬಡಿದಿರಬಾರದು ಆಗ ನಾನು ಅರ್ಥಿಸಿಕೊಂಡೆ. ಬೇಡ, ಅದಕ್ಕೂ ಮುಂದುವರಿದು ಆಮೇಲೆ ಒಬ್ಬ ಬಿದ್ದುಕೊಂಡಿದ್ದಾನೆ, ಮತ್ತೊಬ್ಬ ತಿರುಗಿ ಕಿಷ್ಕಿಂದ ಅಂತಃಪುರದತ್ತ ಸಾಕ್ತಾ ಇದ್ದಾನೆ. ಹಾಗಾದ್ರೂ ತಿಳ್ಕೊಳ್ಬೇಕಿತ್ತಲ್ಲ, ಒಟ್ಟಾರೆ ಇವತ್ತು ಸುಗ್ರೀವನೇ ತಿಂದಿದ್ದಾನೆ, ಬಾಳೆ ಕೊಟ್ಟಿದ್ದಾನೆ, ತಿರುಗಿ ಅಂತಃಪುರಕ್ಕೆ ಹೋಗ್ತಾ ಇದ್ದಾನೆ ಅಂತ. ಆಗ ಆಲೋಚಿಸಲು ಮೊದಲಾಗಿ ನಾನು ಈಗ ಆಲೋಚನೆ ಮಾಡಿದೆ. ಹಾಗೆ ಎಲ್ಲಿಯಾದ್ರೂ ಹೋರಾಟಕ್ಕೆ ಇಳಿಯುವ ಮೊದಲಾಗಿ ನೀನು ಹೇಳಿದ್ದೇನು ನನ್ನ ಹೆಂಡತಿಗೆ ಉಮೆಯನ್ನು ಬಿಡಿಸಿಕೊಡಬೇಕು. ಹೌದೌದು ಅಲ್ವಾ? ಇವತ್ತು ಹೇಗಾದ್ರೂ ಬಾಲೆಯನ್ನು ನಾನು ಹೋರಾಟದಲ್ಲಿ ಕೆಳಗಿದ್ದೆ, ಅವನನ್ನು ಸೋಲಿಸಿದ್ದೆ, ಹೆಂಡತಿ ಉಮೆಯನ್ನು ಕರ್ಕೊಂಡು ಬರಬೇಕು ಅಂತ ಆ ಕಡೆ ಹೋದೆ ಅಂತ ಭಾವಿಸಿದ್ದೆ. ಯಾಕೆಂದ್ರೆ ಎಷ್ಟೋ ವರ್ಷಗಳ ದಾಂಪತ್ಯದ ವಿರಹ ವೇದನೆ, ಈ ವಿರಹದಲ್ಲಿ ನಿಮ್ಗದು ಅರ್ಥ ಆಗ್ತದೆ. ಎಲ್ಲ ಒಂದು ಹೆಂಡತಿಯನ್ನು ಕರ್ಕೊಂಡು ಬಂದಿರುವಂತ ಹೋಗ್ಬಿಟ್ಟ ಅಲ್ಲ, ನಾನು ಎದುರು ಹಾಗೆ ಮಾಡ್ತಿದ್ದೆ ಆಡ್ತಿದ್ದೆ. ಆದ್ರೆ ಏನ್ ಮಾಡ್ಬೋದು, ಬಡ ಮನಸ್ಸು ಹಾಗೆ ಹೇಳ್ತಾ ಬಿಟ್ಟದ್ದು ಅಲ್ವಾ? ಹೆಂಡತಿ ಬಿಟ್ಕೊಂಡಿದ್ದವರಿಗೆ ಮಾತ್ರ ಅದಕ್ಕೆ ಅಡ್ಡ ಇನ್ನು ಮುಂದೆ ಹಾಗೆ ಆಗಬಾರದು ಅಂತಾದ್ರೆ ಅದಕ್ಕೆ ದಾರಿಯನ್ನು ನಾನು ಇವರಿಗೆ ಸೂಚಿಸಿದ ಉಪಾಯ ನನ್ನದು. ಏನು ಅಣ್ಣನಿಂದ ಸಾಯ್ತೇನೆ ಸಾಯ್ತೇನೆ ಎನ್ನುವುದಾಗಿ ಪೆಟ್ಟು ತಿಂದು ಬಂದೆಲ್ಲ, ಸಾಯುವುದಕ್ಕೆ ಸಾಯ್ತೇನೆ ಸಾಯ್ತೇನೆ ಅಂತ ನಿಂತಲ್ಲ, ಹೋಗುವಾಗ ಹೊಡಿತೇನೆ ಅಂತ ಬರುವಾಗ ಆ ರೀತಿ ಪರಿಸ್ಥಿತಿ ಆಯ್ತಲ್ಲ, ಸಾಯ್ತೇನೆ ಸಾಯ್ತೇನೆ ಸಾಯುವ ಸ್ಥಿತಿಯಲ್ಲಿ ಬಂದ ನಿನಗೆ ಒಂದು ಹಾರ ಹಾಕುವ ಅದು ಹೇಳಲಾಗಿದೆ. ಹಿಡ್ಕೊಂಡೆ ಬರ್ತದೆ. ನಮ್ಮ ಜಾತಿಯಲ್ಲಿ ಆಕ್ರಮ ಇಲ್ಲ, ನಿಮ್ ಜಾತಿಯಲ್ಲಿ ಆಕ್ರಮ ಉಂಟು. ಬಲಿ ಕೊಡುವಾಗ ಬಲಿ ಕೊಡುವ ಪ್ರಾಣಿಗೆ ಒಂದು ಕೆಂಪು ಹಾರ ಹಾಕ್ಕೊಡುವ. ಯಾಕಂದ್ರೆ ಹಿಂದಿನ ಬಾರಿ ಹೋದ ನಾವು ಹೊಂದ್ಕೊಂಡು ಬಂದಿದ್ದೇವೆ, ಯಾಕೆ ಹಾರ ಹಾಕೊಂಡು ಹೋಗಿ ಈ ಬಾರಿ ಬಲಿ ಕೊಡಲೇಬೇಕು ಅಂತ ಹೊರಟ್ರೆ ಹೇಗೆ ಅಣ್ಣ? ಹೌದು ಅಂತಾದ್ರೆ ಬಣ್ಣ ಇದಲ್ಲ ಬೇರೆ ಉಂಟು. ಅಲ್ಲ, ಭವಿಷ್ಯಕ್ಕೆ ಮಾನವರಿಗೆ ಜಾತಿ ಬಲಿ ಕೊಡುವಾಗ ಬಣ್ಣ ಏನು ಅದನ್ನು ಬದಲಾವಣೆ ಮಾಡ್ತೇವೆ ಅಂತ ಮಾಡ್ಕೊಂಡು ಅದಲ್ಲ. ಇದು ವಿಶೇಷವಾಗಿ ಗಜಪುಷ್ಪ ಅಲ್ಲ, ನಾಗಪುಷ್ಪ ಅಂತ ಕರೀತಾರೆ. ಗೊತ್ತುಂಟು, ನಮ್ಮ ಕಾಡಿನಲ್ಲಿ ಬೇಕಾದಷ್ಟು ಸಿಗ್ತದೆ. ಅದು ಇದು 50 ತಂದದ್ದಲ್ಲ, ನಾವು ಮೋಸ ಬಿಡ್ತೇವೆ. ಅದನ್ನು ಆಕ್ರಮಿಸಿದ್ರೆ ಆಗುವುದು ಏನು ಅಂತ ಗೊತ್ತಿಲ್ಲ. ವಿಶೇಷವಾದಂತ ಚೈತನ್ಯ ಎನ್ನುವುದು ಬರ್ತದೆ, ಹೊಸದಾದಂತ ಉತ್ಸಾಹ ಎನ್ನುವುದು ಬರ್ತದೆ. ಇದನ್ನು ನೀನು ಧರಿಸಿದ್ರೆ ಅರ್ಥ ಆಗ್ತದೆ. ಎಲ್ಲ ಹುಟ್ಟಿದಾಗಲಿಂದ ನಾನು ಕಾಡಿನಲ್ಲೇ ಇದ್ದ. ಹೀಗೊಂದು ಪ್ರಯೋಜನಕ್ಕೆ ಇದು ಬರ್ತದೆ ಎನ್ನುವುದೇ ನನಗೆ ಗೊತ್ತಿರಲಿಲ್ಲ. ಅದೇ ಒಂದು ಮಾತಿರುವ ಪುಣ್ಯಾತ್ಮ, ಹಿತ್ತಲ ಗಿಡ ಮದ್ದಲ್ಲ. ಹೌದು ಹೌದು, ಒಂದು ವೇಳೆ ಇದು ನನಗೆ ಮೊದಲೇ ಗೊತ್ತಿತ್ತು ಅಂತಾದ್ರೆ 4 ದಿವಸ ಹೋಗುವುದು, ಅಣ್ಣನೊಟ್ಟಿಗೆ ಯುದ್ಧ ಮಾಡುವುದು, ಮೈಕೈ ನೋವಾದ ಕೂಡ ಈ ಹಾರ ಹಾಕಿಕೊಳ್ಬೇಕು, ಮತ್ತು ಹೋಗುವುದು, ಯುದ್ಧ ಮಾಡುವುದು. ನಮ್ಮ ಅಣ್ಣ ಮಾನಸಿಕ ಹಾಗೆ ನಾನು ಹೆಂಡತಿ ಬಿಟ್ಕೊಡ್ಬೇಕಿತ್ತು, ಅಷ್ಟು ಮಾಡ್ತಿದ್ದೆ. ಅದೇ ನಿನಗೆ ಮೊದಲು ಗೊತ್ತಿದ್ದರೆ ಹೌದು ಅಂತಾರೆ. ಈ ಗಜಪುಷ್ಪ ಸಿಕ್ಕುವುದಿಲ್ಲ, ಇದು ಬೇರೆ ಪುಷ್ಪ ಹುಡುಕ್ಬೇಕಿತ್ತು. ಅದು ತೊಂದರೆ ಇಲ್ಲ, ನಾನು ಹೆಂಡತಿ ಒಟ್ಟಿಗೆ ಇದ್ರೆ ಆಗಿರ್ತದೆ. ನಿಮ್ಮಲ್ಲಿ ಆಳವೇದವಂತ ಕಾಣುವ ಸುಖವಾಗಿ ಇದು ಹೌದು. ಹೌದಾ? ವಿಜಯದ ಸಂಕೇತವಾಗಿ ನಿಮಗೆ ಆಗಿತ್ತು ಹೌದು. ಈಗ ಸಂಪೂರ್ಣವಾಗಿದೆ. ಇಷ್ಟು ಧೈರ್ಯವಂತ ಅಂತಾದ್ರೆ ನಿಮ್ಮಲ್ಲಿ ಬದಲಾವಣೆಯನ್ನು ಗುರುತಿಸುವಲ್ಲಿ ನನಗೂ ಅನುಕೂಲವಾಗ್ತದೆ. ಒಂದು ಸ್ವಲ್ಪ ದಿವಸಗಳ ಕಾಲ ವಿಶ್ರಾಂತಿಯನ್ನು ಪಡೆಯೋಣ. ಸರಿಗೆ ವಿಶ್ರಾಂತಿ ಅಣ್ಣನ ಕರೆಯುವುದೇ ಈಗ ಈ ರಾತ್ರಿ ಆಗ್ತದೆ. ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತಾದ್ರೆ, ಮಾಡ್ಲಿಕ್ಕೆ ಹೊರಡ್ತಾನೆ ಅಂತಾದ್ರೆ ಸಮಯವನ್ನು ಹುಡುಕ್ಬೇಕಾದಂತ ಅನಿವಾರ್ಯತೆ. ಇದ್ದ ಸಮಯವೇ ಒಳ್ಳೆ ಸಮಯ ಅಂತೀವಿ ಮುಂದೆ ಹಾಗಿದ್ರೆ ಹೋಗುದು. ಆ ದಿಲ್ಲಿಯು ಯಾರು ದಾರಿ ನಾವು ಹೇಳಿರ್ಲಿಲ್ಲ. ಭಕ್ತರ ದಾರಿ ಪ್ರಾಣಿಗಳ ಕರೀಲಿಕ್ಕೆ ಸಪ್ತಜನಾಶ್ರಮ ಹಾಗೆ ಹೋಗುವ. ಸ್ವಲ್ಪ ಸಮಸ್ಯೆ ಉಂಟು. ಅಂದ್ರೆ ಕೆಟ್ಟ ಯುವಜನ ಇದ್ದವರು ಆ ಸ್ಥಳದಲ್ಲಿ ಕಾಲಿರಿಸಿದ್ರೆ ಅವರ ತಲೆ 1000 ಹೋಳ. ಹಾಗೆ ನಿನಗೆ ಅಂಜಿಕೆ ಅನ್ಯಾಯಕ್ಕೆ ಒಳಗಾದವನಿ ನನ್ನ ಬರದ ಮೂಲಕವಾಗಿ ಹೊರಟು ನಿಂತವನಿ ಅಣ್ಣನನ್ನು ಕರೆದು ಹೋರಾಟ ಮಾಡುವಂತ ಸಮಯ ಕಲ್ಪಿತವಾಗಿ ಆ ಸ್ಥಳದಲ್ಲಿ ನಾವು ಹೋದನು ಅಂತಾದ್ರೆ ಎಲ್ಲಿಯಾದರೂ ಅಧರ್ಮದ ದಾರಿಯಲ್ಲಿ ಕುದತೆ ಅವನು ಅಂತಾದ್ರೆ ಅವರ ತಾಳೆ 1000 ಹೋಳಾಗಿ ಹೋಗ್ತದೆ. ನಾವು ಸತ್ಯದ ದಾರಿಯಲ್ಲಿ ಇದ್ದೇವೆ, ಇದನ್ನು ತಿಳಿಸಬೇಕು ಅಂತಾರೆ ನಾವು ಅದೇ ದಾರಿಯಲ್ಲಿ ಹೋಗುವುದು. ಈ ವಿಚಾರವನ್ನು ವಾಲಿ ತಿಳಿದಂತಾದ್ರೆ ಅವನು ಆಲೋಚನೆ ಮಾಡಿ ವ್ಯವಹರಿಸಬೇಕಾಗ್ತದೆ. ಸುಗ್ರೀವ ತಪ್ಪು ದಾರಿಯಲ್ಲಿ ನಡೆಯಲಿಲ್ಲ, ಧರ್ಮಯುತವಾಗಿಯೇ ಹೋರಾಟಕ್ಕೆ ಬಂದಿದ್ದಾರೆ ಎನ್ನುವುದು ಅವನಿಗೂ ವೇದ್ಯವಾಗಬೇಕು ಅಂತಾದ್ರೆ ನನ್ನ ಕರ ಹಿಡಿ ಆದಷ್ಟು ಬೇಗ